ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಒಂದು ಅದ್ಭುತವಾದ ಶತ್ರುಗಳ ಸ್ತಂಭನ ಮಾಡೋ ಮಂತ್ರನ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಯಾವ ರೀತಿ ಏನು ಅನ್ನೋದು ನಿಮ್ಗೆ ಹೇಳ್ತೀನಿ. ಶತ್ರುಗಳಿಂದ ಪದೇ ಪದೇ ನಮಗೆ ತೊಂದರೆಗಳಾಗ್ತಾನೇ ಇರ್ತವೆ. ಶತ್ರುಗಳಿಂದ ಎಷ್ಟೋ ಜನ ಸಂಸಾರಗಳೇ ಹಾಳಾಗೋಗ್ಬಿಟ್ಟಿದ್ದಾವೆ. ಅವರು ದ್ವೇಷದಿಂದ ಹಲವಾರು ರೀತಿಯಲ್ಲಿ ಅವ್ರ ಮನೆ ಕುಟುಂಬ ಮಕ್ಕಳನ್ನ ಎಲ್ಲ ಹಾಳು ಮಾಡಿಬಿಟ್ಟಿರ್ತಾರೆ. ಮಕ್ಕಳನ್ನೇ ದಾರಿ ತಪ್ಪಿಸ್ಬಿಟ್ಟಿರ್ತಾರೆ. ಮಕ್ಕಳಿಗೆ ವಿದ್ಯೆ ಇಲ್ದಂಗೆ ಮಾಡಿರ್ತಾರೆ. ಅವ್ರ ಮನೆ ಗಂಡ ಹೆಂಡತಿಗೆ ಹಾಕ್ದಂಗೆ ಮಾಡಿರ್ತಾರೆ. ಏನೋ ಒಂದಲ್ಲ ಒಂದು ರೀತಿಯಾಗಿ ತೊಂದರೆಗಳನ್ನ ಮಾಡ್ತಾ ಇರ್ತಾರೆ. ಅವ್ರನ್ನ ನಾನು ಕೇಳೋ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಎಷ್ಟೋ ವರ್ಷದಿಂದ ಅವ್ರ ಸಮಸ್ಯೆ ಅಂದರೆ ಸ್ವಂತದವರೇ, ಇನ್ಯಾರೂ ಬರೋದಿಲ್ಲ. ಅವ್ರ ಸ್ವಂತದವರಲ್ಲೇ ಸೇರಿಕೊಂಡು ಅವ್ರ ಮೇಲೆ ಒಬ್ಬರು ದ್ವೇಷದಿಂದ ಅವ್ರನ್ನ ಸಂಸಾರನೇ ಹಾಳು ಮಾಡೋದು, ಮಕ್ಕಳನ್ನ ಹಾಳು ಮಾಡೋದು, ಅವ್ರನ್ನ ಎಲ್ಲ ಹಾಳು ಮಾಡಿ ಅವ್ರ ಜೀವನನೇ ಹಾಳು ಮಾಡಿಬಿಟ್ಟಿರ್ತಾರೆ. ಪದೇ ಪದೇ ಅವ್ರನ್ನ ತೊಂದರೆ ಕೊಡ್ತಿರ್ತಾರೆ. ಎಲ್ಲೋ ಒಂದು ಕಡೆ ಚಿಗುರ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಕಾಣ್ತಿದೆ ನೋಡೋಕ್ಕೆ ಬರ್ತಾರೆ. ನೋಡಿಬಿಟ್ಟು ಅವ್ರಿಗೆಲ್ಲೋ ಕಡೆ ಮತ್ತೆ ಚಿಗುರ್ತಿದ್ದಾರಲ್ಲ ಅಂದಾಗ ಮತ್ತೆ ಅವ್ರನ್ನ ಆ ಚಿಗುರು ಮತ್ತೆ ಬರ್ದಂಗೆ ಕಟ್ ಮಾಡಿಬಿಡ್ತಾರೆ. ನಾನಾ ವಿಧದಲ್ಲಿ ಅವ್ರನ್ನ ಅಪಮಾನಗಳು, ಅವ್ರ ಮೇಲೆ ಚಾಡಿ ಹೇಳೋದು, ಅಪಮಾನ ಮಾಡೋದು, ಈ ಥರ ಮಾಡ್ತಾ ಇರ್ತಾರೆ. ಇವೆಲ್ಲ ಹಿತಶತ್ರುಗಳು ಮಾಡೋ ಕೆಲಸಗಳಿವು. ಆದರೆ ಇವ್ರನ್ನ ನಾವು ಯಾವ ರೀತಿಯಾಗಿ ಇವ್ರನ್ನ ನಮ್ಮಿಂದ ದೂರ ಮಾಡಬೇಕು ಅನ್ನೋ ಉಪಾಯ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ತಂತ್ರ ಇದು. ಇದನ್ನು ನೀವು ಮಂತ್ರ ಹೇಳೋಂಗಿಲ್ಲ, ಏನೂ ಇಲ್ಲ, ಒಂದು ತಂತ್ರ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಮಾಡ್ಕೊಳ್ಳಿ. ಯಾರಿಗೆ ತುಂಬ ಶತ್ರುಗಳ ಕಾಟ ಇದೆಯೋ, ಯಾರು ಶತ್ರುಗಳಿಂದ ನರಳುತ್ತಾ ಇದ್ದೀರೋ ಅಂಥವ್ರಿಗೆ ಒಂದು ಉಪಾಯ ಹೇಳ್ತಿದ್ದೀನಿ. ಇದು ನೀವು ಶತ್ರುವನ್ನು ನೀವು ಯಾವಾಗಲೂ ನಿಮ್ಮನ್ನು ಪದೇ ಪದೇ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂದರೆ ಅವ್ರ ಬಾಯಿ ಸ್ತಂಭನ ಮಾಡಬೇಕು, ಅವ್ರ ವಾಕ್ ಸ್ತಂಭನ ಮಾಡಬೇಕು. ಮತ್ತು ಅವರು ನಮ್ಮ ಸುದ್ದಿಗೆ ಬರಬಾರ್ದು ಅಂದಾಗ ನೀವೇನು ಮಾಡಬೇಕು, ಅವ್ರನ್ನ ಏನು ಮಾಡಬೇಕು ಅಂದರೆ ಒಂದು ದೊಡ್ಡದೊಂದು ನಿಂಬೆಹಣ್ಣು ತಗೋಬೇಕು. ನಿಂಬೆಹಣ್ಣು ತಗೊಂಡು ನಾನು ಕೊಟ್ಟಿರೋ ಒಂದು ಆಕಾರನ ಅವರೇ ಅಂದ್ಬಿಟ್ಟು ಒಂದು ಬೊಂಬೆ ಥರ ಬರಿಬೇಕು. ಇವಾಗ ಮನಸ್ಸಿನಲ್ಲಿ ಇವರೇ ನಮಗೆ ತೊಂದರೆ ಕೊಡ್ತಾ ಇರೋರು ಅಂದ್ಬಿಟ್ಟು ಅವ್ರ ಗಂಡಾಗಲಿ ಹೆಣ್ಣಾಗಲಿ ಅವರು ಅಂದ್ಬಿಟ್ಟು ನಾನು ಗೊಂಬೆ ಇವಾಗ ತೋರಿಸಿದ್ದೀನಲ್ಲ ಆ ಥರ ನೀವೊಂದು ಬರ್ಕೋಬೇಕು. ಹೆಂಗಸಾದರೆ ಹೆಂಗಸು, ಗಂಡಸಾದರೆ ಗಂಡಸು, ಅವ್ರ ಚಿತ್ರನ ಆ ನಿಂಬೆಹಣ್ಣು ಮೇಲೆ ಬರ್ಕೋಬೇಕು. ದೊಡ್ಡದೊಂದು ನಿಂಬೆಹಣ್ಣು ತಗೊಳ್ಳಿ. ನಿಂಬೆಹಣ್ಣು ತಗೊಂಡು ಈ ಯಂತ್ರನ ಬರೀರಿ. ಅದ್ರ ನಿಂಬೆಹಣ್ಣಲ್ಲಿ ಬರೆಯೋಕ್ಕಾಗಲಿಲ್ಲ ಅಂದರೆ ಒಂದು ತಗಡು ತಗೊಂಡು ನೀವು ಈ ಯಂತ್ರನ ಬರ್ಕೊಳ್ಳಿ. ಯಂತ್ರ ಬರ್ಕೊಂಡು ದೇವದತ್ತ ಅಂತಿರೋ ಸ್ಥಳದಲ್ಲಿ ನಿಮ್ಮ ಶತ್ರು ಹೆಸರನ್ನ ಬರೀರಿ. ನೀವು ಶತ್ರು ಸ್ತಂಭನ ಸ್ವಾಹ ಅಂತ ಇರೋ ಜಾಗದಲ್ಲಿ ನೀವು ಅದನ್ನೇ 108 ನಿಮ್ಮ ಶತ್ರು ಹೆಸರನ್ನ ಹೇಳ್ಕೊಂಡು ನೀವೇನು ಮಾಡ್ತೀರಾ, ದೇವದತ್ತ ಅಂತ ಇರೋ ಜಾಗದಲ್ಲಿ ನಿಮ್ಮ ಶತ್ರು ಹೆಸರನ್ನ ಬರೀರಿ. ಅಲ್ಲಿ ಮಂತ್ರ ಇದೆಯಲ್ಲ, ಶತ್ರು ಸ್ತಂಭನ ಸ್ವಾಹ. ಶತ್ರು ಸ್ತಂಭನಿಗೆ ಹೆಸರು ಹೇಳ್ಕೊಳ್ಳಿ. ಶತ್ರು ಯಾರೇ ಆಗಿದ್ರು, ಶತ್ರು ಯಾರು ಅಂತ ಹೇಳ್ತೀರಾ, ಅವನು ಗೋವಿಂದ ಅಂತ ಅಂದ್ಕೊಳ್ಳಿ. ಶತ್ರು ಗೋವಿಂದ ಸ್ತಂಭನ ಸ್ವಾಹ ಅಂತ ಹೇಳ್ಕೊಂಡು ಹೇಳಿ. ಈ 108 ಸತಿ ಹೇಳ್ಬಿಟ್ಟು ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಇದನ್ನು ನೀವು ತಗೊಂಡೋಗಿ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ನೀವು ಇದನ್ನು ತಗೊಂಡೋಗಿ ಏನು ಮಾಡಬೇಕು ಅಂದರೆ ಒಂದು ಹುತ್ತದಲ್ಲಿ ಹಾಕ್ಬಿಡ್ಬೇಕು. ಹುತ್ತದಲ್ಲಿ ಅದನ್ನು ನೀವು ಹಾಕ್ಬಿಡ್ಬೇಕು. ಇದಕ್ಕೆ ಪ್ರಾಣ ಪ್ರತಿಷ್ಠೆ ಪೂಜೆ ಎಲ್ಲ ಮಾಡಬೇಕು. ಎಲ್ಲ ಮಾಡಿ ಆದ ನಂತರ ಇದನ್ನು ನೀವು ತಗೊಂಡೋಗಿ ಯಂತ್ರ ಬರೀರಿ. ಇಲ್ಲ ಅಂದರೆ ನಿಂಬೆಹಣ್ಣಲ್ಲಿ ಬರಿತೀನಿ ಅಂದರೆ ನಿಂಬೆಹಣ್ಣಲ್ಲಿ ಆಕಾರ ಬರ್ಕೊಳ್ಳಿ. ಬರೆದುಬಿಟ್ಟು ನೀವು ತಗೊಂಡೋಗಿ ಹುತ್ತಕ್ಕೆ ಹಾಕ್ಬಿಟ್ಟು ಹಾಕಾದ್ಮೇಲೆ ಅದ್ರ ಮೇಲೆ ಒಂದು ಕಲ್ಲು ಇಟ್ಬಿಡಿ. ಅದನ್ನು ಓಲಿಗೆ ಒಂದು ಕಲ್ಲನ್ನು ಇಟ್ಬಿಟ್ಟು ನೀವು ಅದನ್ನು ಮಾಡಿ ಬಂದಮೇಲೆ ಅದು ಆಗಲಿಲ್ಲ ನಮಗೆ ಅಂದಾಗ ನೀವೇನು ಮಾಡಬೇಕು, ನಿಮ್ಮ ಶತ್ರು ನಿಮಗೆ ಪದೇ ಪದೇ ಕಾಟ ಕೊಡ್ತಿರೋರು ಇದೇ ಥರ ಯಂತ್ರ ಒಂದು ಬರೆದುಬಿಟ್ಟು ನಿಮ್ಮ ಬಾಗಿಲಿನಲ್ಲೇ ನೀವು ಎಲ್ಲಾದರೂ ಒಂದು ಕಡೆ ಇದನ್ನು ಉಣ್ಬಿಡಿ. ನಿಮ್ಮ ಬಾಗಿಲಿನಲ್ಲಿ, ಅವ್ರ ಮನೆ ಬಾಗಿಲಲ್ಲ, ನಿಮ್ಮ ಬಾಗಿಲು. ಯಾಕೆಂದರೆ ನಿಮಗೆ ತಾನೇ ಯಾವಾಗೂ ಪದೇ ಪದೇ ಕೊಡ್ತಾ ಇರೋದು, ಯಾವಾಗೂ ನಿಮಗೆ ತೊಂದರೆ ಮೇಲೆ ತೊಂದರೆ, ಹಿಂಸೆ ಮೇಲೆ ಹಿಂಸೆ ಕೊಡ್ತಾ ಇರ್ತಾರೆ. ಆದ್ದರಿಂದ ನಿಮ್ಮನೆ ಹತ್ರ ಹೂಣ್ಬಿಟ್ರಿ ಅಂದರೆ ಅವರು ನಿಮ್ಮ ಕಡೆ ತಿರುಗಿ ನೋಡಲ್ಲ, ನಿಮ್ಮ ನೆನಪು ಬರಲ್ಲ, ನಿಮ್ಮ ಮೇಲೆ ಏನು ದೂಷಣೆ ಮಾಡಲ್ಲ, ನಿಮ್ಗೆ ಯಾವ ತೊಂದರೆನೂ ಮಾಡೋಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಆಗಿಬಿಡುತ್ತೆ. ಇದನ್ನು ನೀವು ಈ ರೀತಿಯಾಗಿ ನೀವು ಅಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ
ಎಲ್ಲಾದರೂ ಅದು ಹೋಗದಂಗೆ, ಯಾರು ತೆಗಿದಂಗೆ ಇರೋ ಜಾಗದಲ್ಲಿ ನೀವು ನಿಮ್ಮ ಮನೆ ಬಾಗಿಲಿನಲ್ಲಿ ನೀವು ಅದನ್ನು ಬಂದೋಬಸ್ತಾಗಿ ನೀವು ಅದನ್ನು ಮುಚ್ಚಿ ಇಕ್ಕೋದ್ರಿಂದ ನೀವು ನಿಮ್ಮ ಶತ್ರು ನೀವು ಏನು ಹೇಳ್ತೀರೋ ಅದನ್ನು ಕೇಳ್ಕೊಂಡು ಬರ್ತಾನೆ. ಯಾಕೆಂದರೆ ಅದು ಆ ಕೆಲಸ ಮಾಡುತ್ತೆ. ಅದರಿಂದ ಅವನು ನಿಮ್ಮ ಮನೆ ಶತ್ರುಗಳು ಯಾರೇ ಆಗಿದ್ದರೂ ಮನೆ ಬಳಿಗೆ ಬರೋದಕ್ಕೆ ಭಯ ಪಡ್ತಾರೆ. ಆದರೆ ನೀವು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡಿರ್ತಾರೆ. ಅದರಂತೆ ನೀವು ಶತ್ರುಗಳನ್ನ ಗಲಾಟೆ ಮಾಡೋದು, ಜಗಳ ಮಾಡೋದು, ಇಲ್ದ ಸಲ್ಲದು ಮಾಡೋಕ್ಕೆ ಹೋಗಬೇಡಿ. ಇಂಥ ಉಪಾಯಗಳು ಮಾಡಿಕೊಂಡು ನೀವು ಮಾಡಿ ನೋಡಿ. ಆಮೇಲೆ ನಿಮ್ಮ ಶತ್ರುಗಳೆಲ್ಲ ನಿಮ್ಗೆ ದೂರ ಆಗ್ತಾರೆ. ಗಲಾಟೆಗಳು ಇರೋದಿಲ್ಲ, ಜಿದ್ದುಗಳು ಬರೋದಿಲ್ಲ, ಯಾರು ಅನ್ನೋದೇ ತಿಳಿಯೋದಿಲ್ಲ. ಅದರಿಂದ ಯಾರಿಗೆ ಶತ್ರು ಕಾಟ ಜಾಸ್ತಿ ಆಗಿದೆಯೋ ಅಂಥವರು ಈ ಕೆಲಸ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಶತ್ರು ಆದವರು ದೂರ ಆಗ್ತಾರೆ. ನಿಮಗೆ ಇನ್ನೂ ಹಲವಾರು ರೀತಿಯಲ್ಲಿ ಇಂಥ ತಂತ್ರಗಳನ್ನ ಇನ್ನೂ ನಾನು ಮುಂದೆ ನಾನು ತಿಳಿಸ್ತೀನಿ. ನೀವು ಒಳ್ಳೆ ರೀತಿಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.